6ನೇ ತರಗತಿ ಅಧ್ಯಾಯ 1 ಇತಿಹಾಸ. ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಭ್ಯಾಸ ಪ್ರಶ್ನೆಗಳು. ಇತಿಹಾಸದ 3 ಪ್ರಧಾನ ಕಾಲಗಳು ಯಾವುವು? ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಇತಿಹಾಸ ಕಾಲ. ಹಳೆ ಶಿಲಾಯುಗದ ಮಾನವರು ಉಪಕರಣಗಳನ್ನು ಹೆಸರಿಸಿ. ಇದೆ ಚಕ್ಕಿ, ಚಾಕು, ಕಲ್ಲುಳಿ ಮನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬೆಣಚುಕಲ್ಲಿನಿಂದ ತಯಾರಿಸಿಕೊಳ್ಳುತ್ತಿದ್ದರು. ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಗಳಾಗಿ ಬಳಸುತ್ತಿದ್ದರು. ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲು ಆರಂಭಿಸಿದರು? ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಜನರು ಮುಂದಾದರು. ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿದರು. ನವಶಿಲಾಯುಗದ ಜನರಿಗೆ ಕೃಷಿ ಧಾನ್ಯವನ್ನು ಮತ್ತು ಅವರ ಪಶುಗಳು ಮೇವು ಪೂರೈಸುತ್ತಿತ್ತು. ಮಾನವರು ಬಳಸಿದ ಮೊದಲ ಲೋಹ ಯಾವುದು? ಮಾನವರು ಬಳಸಿದ ಮೊದಲ ಲೋಹ ತಾಮ್ರ. ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾದ್ದರಿಂದ ಅವುಗಳ ಜೊತೆಯಲ್ಲಿ ಶಿಲಾಯುಗದ ಮುಂದುವರೆದು ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಯುಗ ಎಂದು ಕರೆಯಲಾಗುವುದು. ಇದು 5000 ವರ್ಷಗಳ ಇತ್ತೀಚಿನ ಕಂಡು ಬರುತ್ತದೆ. ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು? ಇತಿಹಾಸ ಆಧಾರಗಳು ಲಿಖಿತ ಮತ್ತು ಮೌಖಿಕ. ಲಿಖಿತ ಸಾಹಿತ್ಯದಲ್ಲಿ ವಿದೇಶೀಯ ಸಾಹಿತ್ಯ ಮತ್ತು ದೇಶೀಯ ಸಾಹಿತ್ಯ. ಪುರಾತನ ಆಧಾರಗಳು ಮಡಿಕೆ, ಕುಡಿಕೆಗಳು, ಇನ್ನಿತರ ವಸ್ತುಗಳು ಪುರಾತತ್ವ ಆಧಾರ.